ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಧನುರಾಶಿಯವರು ಯಾವ ಪೂರ್ವ ಪುಣ್ಯದಿಂದ ನೀವು ಧನುರಾಶಿಯಲ್ಲಿ ಹುಟ್ಟಿದ್ದೀರಾ, ನಿಮ್ಮ ಕರ್ಮ ಏನು ಅರ್ಥಾತ್ ನಿಮ್ಮ ದಾರಿ ಯಾವುದು, ಯಾವ ದಾರಿಯಲ್ಲಿ ನೀವು ವಿಶೇಷವಾಗಿರ್ತಕ್ಕಂಥ ಪರಿಣಿತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗ್ತೀರ, ನಿಮ್ಮ ಸ್ವಭಾವತಃ ಎಂಥ ಒಂದು ವೃತ್ತಿಯನ್ನು ನೀವು ಕೈ ಹಿಡಿತಕ್ಕಂಥಿರುತ್ತೆ, ಪೂರ್ವ ಪುಣ್ಯದಿಂದ ಏನು ತಗೊಂಬಂದಿದ್ದೀರಾ, ಭಾಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ನೋಡಿ, ಧನುರಾಶಿ ಗುರುವಿನ ತತ್ವ, ಅದೇ ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡಿ ಕುಜನ ತತ್ವ ಬರುತ್ತೆ, ಎಲ್ಲ ಅಗ್ನಿತತ್ವದ ರಾಶಿಗಳು. ಮೇಷರಾಶಿ ಪಂಚಮ ಸ್ಥಾನ, ಅದೇ ರೀತಿಯಾಗಿ 9ರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ ಅದೇ 9ರ ಸ್ಥಾನ ಸಿಂಹರಾಶಿ. ನೀವು ಪೂರ್ವ ಪುಣ್ಯದಿಂದ ಹೇಗೆ ಬಂದಿದ್ದೀರಾ ಅನ್ನೋದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡಿ, ಪೂರ್ವ ಪುಣ್ಯದಲ್ಲಿ ಮ್ಯಾಕ್ಸಿಮಮ್ ಒಬ್ಬ ಸೇವಾ ಮನೋಭಾವದ ವೃತ್ತಿ ಇರ್ತಕ್ಕಂಥವರೇ ತಾವು ಬಂದಿದ್ದೇ ಇರ್ತಕ್ಕಂಥದ್ದು. ಅನೇಕ ಸೇವೆಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ನೀವು, ಜನಾನುರಾಗಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು ನೀವು. ಹಾಗೆ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆದಷ್ಟು ಕೂಡ ಹೆಚ್ಚಿನ ಮಹತ್ವವನ್ನು ದೈವಿಕವಾಗಿರ್ತಕ್ಕಂಥ ಸ್ವಭಾವಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ, ನೀವು ಕುಜನ ತತ್ವದಲ್ಲೂ ಹುಟ್ಟಿದರೂ ಕೂಡ ಒಬ್ಬ ಶಿಸ್ತನ್ನು ಮೇಂಟೈನ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿ ಹುಟ್ಟಿರ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರ ಧನುರಾಶಿಯವರಿಗೆ ನಾನು ಪ್ರಿಸೈಸಾಗಿ ಹೇಳ್ತಕ್ಕಂಥದ್ದು, ಯಾರು ಧನುರಾಶಿಯವರು ಸೋಂಬೇರಿತನವನ್ನು ಅಡಾಪ್ಟ್ ಮಾಡ್ಕೊಳ್ತಾರೋ, ಅಸ್ತವ್ಯಸ್ತವಾಗಿರ್ತಕ್ಕಂಥ ಒಂದು ಜೀವನಕ್ಕೆ ಎಡೆ ಮಾಡಿಕೊಡ್ತಾರೋ, ಯಾರು ಧನುರಾಶಿಯವರು ಪಾಪಗಳನ್ನು ಹೆಚ್ಚು ಮಾಡ್ತಾರೋ, ಜೀವನದಲ್ಲಿ ಖಂಡಿತವಾಗಿ ಫ್ಲಕ್ಚುಯೇಟ್ ಆಗಿಬಿಡ್ತದೆ. ಬಿ ಕೇರ್ಫುಲ್. ನಾನು ಯಾಕೆ ಧನುರಾಶಿಯವ್ರದ್ದು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಧನುರಾಶಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ಜೀವನ ಹೇಗೆ, ಮೂಲಾ ನಕ್ಷತ್ರ ಸ್ವಲ್ಪ ಕಷ್ಟದಿಂದಲೇ ಬೆಳಿತೀರ, ಬಾಲ್ಯ ವ್ಯವಸ್ಥೆ ಕ್ಲಿಷ್ಟತೆಯಿಂದ ಕೂಡಿರ್ತಕ್ಕಂಥದ್ದು ಇರ್ತದೆ, ತುಂಬ ಕಷ್ಟಪಡ್ತಕ್ಕಂಥ ವ್ಯವಸ್ಥೆಗಳು ನಿರ್ಮಾಣವಾಗಬಹುದು. ಮಧ್ಯಭಾಗದಲ್ಲಿ ಭಾಳ ವಿಲಾಸಿ ಜೀವನ, ಹುಟ್ಟಿರದ ಎಂಜಾಯ್ ಮಾಡೋಕ್ಕೆ ಅಂತ ಅಂದ್ಕೊಂಡ್ಬಿಡ್ತೀರ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಆ ತತ್ವ ಬಂದೇ ಬರ್ತದೆ ಧನುರಾಶಿ. ಈ ಮಧ್ಯದಲ್ಲಿ ಯೌವನದಲ್ಲಿ ನೀವು 100% ಏನಾದರೂ ತಪ್ಪುಗಳನ್ನು ಮಾಡಿದ್ರೆ ನಿಮ್ಮ ಇಡೀ ಲೈಫ್ ಖಂಡಿತವಾಗಿ ಸಮಸ್ಯೆಗಳಾಗ್ತದೆ. ಮೇಲಾಗಿ ಧನುರಾಶಿ ಕೊನೆಯ ಭಾಗ ನೋಡಿ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಆದಷ್ಟು ಕೂಡ ಒಂದು ತಂದೆಯ ವಿರೋಧಿ ಜೀವನವನ್ನು ಬೆಳೆಸ್ತಕ್ಕಂಥದ್ದು, ಅಂದರೆ ನಡೆಸ್ತಕ್ಕಂಥದ್ದು ಇರುತ್ತೆ. ತಂದೆಯ ವಿರೋಧಿ ಜೀವನ ಅಂದರೆ ಏನು? ತುಂಬ ಡಿಪೆಂಡೆನ್ಸಿ, ಬೇರೆ ವರ್ಗದವರ ಮೇಲೆ ಡಿಪೆಂಡೆನ್ಸಿಯನ್ನು ಇಟ್ಕೊಂಡ್ರೆ ಧನುರಾಶಿಯವರು ಅಷ್ಟು ಉತ್ತಮತೆಯಾಗಿರ್ತಕ್ಕಂಥ ಪೂರ್ವ ಪುಣ್ಯ ಸಿಗೋದಿಲ್ಲ. ನೋಡಿ, ಪೂರ್ವ ಪುಣ್ಯ ಪಂಚಮ ಸ್ಥಾನ ಹೇಗೆ ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲೂ ಕೂಡ ನಿಮಗೆ ಅಶ್ವಿನಿ ನಕ್ಷತ್ರ ಬರ್ತಕ್ಕಂಥ, ಭರಣಿ ನಕ್ಷತ್ರ ಬರ್ತಕ್ಕಂಥ, ಕೃತಿಕಾ ನಕ್ಷತ್ರ. ತದನಂತರದಲ್ಲಿ ಸಿಂಹರಾಶಿಯಲ್ಲಿ ನೋಡಿ, ಮಕಾ ನಕ್ಷತ್ರ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ. ಏನು ತೋರಿಸುತ್ತೆ? ನೀವು ಪೂರ್ವ ಪುಣ್ಯ ನೀವು ಬಂದಿರತಕ್ಕಂಥದ್ದು ಸ್ವಪ್ರಯತ್ನದಿಂದ, ಧಾರ್ಮಿಕವಾಗಿರ್ತಕ್ಕಂಥ ನಡೆನುಡಿಗಳಿಂದ, ಆದಷ್ಟು ಸೇವಾ ಮನೋಭಾವದ ವೃತ್ತಿಯಿಂದ, ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಶಿಸ್ತನ್ನು ಕಳಿಸ್ತಕ್ಕಂಥ ವೃತ್ತಿಯಿಂದ, ಪೂರ್ವ ಪುಣ್ಯದಿಂದ ತಾವು ಬಂದಿದ್ದೀರಾ. ನಿನ್ನ ಕರ್ಮ ಹೇಗಿರಬೇಕು? ಅದೇ ರೀತಿಯಾಗಿರಬೇಕು. ಯಾವ ರೀತಿಯಾಗಿರಬೇಕು ಕರ್ಮ? ಮಕಾ ನಕ್ಷತ್ರ, ಪೂರ್ವ ಫಲ್ಗುಣಿ, ಎಂಜಾಯ್ ಮಾಡು, ಶುಭವನ್ನು ತಗೋ, ಮ್ಯಾಕ್ಸಿಮಮ್ ಒಬ್ಬ ಸ್ಟ್ರಾಟಜಿಯಾಗಿ, ಒಬ್ಬ ಲೆಕ್ಕಾಚಾರದ ಮನುಷ್ಯನಾಗಿ ಬದುಕು ಅಂತ ಹೇಳುತ್ತೆ. ಕೊನೆಗೆ ಲೆಕ್ಕಾಚಾರದ ಬದುಕೋದು ಕೂಡ, ನೀವೇನೇ ತಪ್ಪು ಮಾಡಿದ್ರು, ಏನೇ ಒಂದು ಮಧ್ಯದಲ್ಲಿ ನಿಮ್ಮ ಅಸ್ತವ್ಯಸ್ತ ಜೀವನಗಳಾಗಿದ್ದರೂ ಕೊನೆಯ ಭಾಗ ತುಂಬ ಲೆಕ್ಕಾಚಾರದಿಂದ ಬದುಕ್ತಕ್ಕಂಥದ್ದಿರುತ್ತೆ. ಎಲ್ಲ ಪ್ರತಿಯೊಂದಕ್ಕೂ ಕೂಡ ಕ್ಯಾಲ್ಕುಲೇಟಿವ್ ಆಗಿರ್ತಕ್ಕಂಥದ್ದು ಇರ್ತದೆ. ಎವ್ರಿಥಿಂಗ್ ಈಸ್ ಕ್ಯಾಲ್ಕುಲೇಟಿವ್.
ನಿಮ್ಮ ಜೀವನ ಲೆಕ್ಕಾಚಾರದಿಂದ ಕೂಡಿರ್ತಕ್ಕಂಥದ್ದೇ ಧನುರಾಶಿಯವರ ತತ್ವ. ಸಿಂಪಲಾಗಿ ಹೇಳ್ಬಿಡ್ತೀನಿ. ನೀವು ಧನುರಾಶಿಯವರು ಒಬ್ಬ ಅಂದರೆ ಅರ್ಥಾತ್ ನಿಮ್ಮ ಪೂರ್ವ ಪುಣ್ಯ ಕರ್ಮ ಹೇಗಿರಬೇಕು, ಲೆಕ್ಕಾಚಾರದಿಂದ ಮಾತ್ರ ಒಳ್ಳೆಯ ಶುಭತ್ವ ಕೊಡುತ್ತೆ, ಅಂದರೆ ಆ ಸ್ಟ್ರಾಟಜಿಯನ್ನು ಕೊಡುತ್ತೆ. ಪ್ರತಿಯೊಂದನ್ನು ಕೂಡ ಯಾರು ಧನುರಾಶಿಯಲ್ಲಿದ್ದಾರೋ ಫಾಲೋಅಪ್ ಮಾಡ್ತಾ ಇದ್ದೀರ ವಿಡಿಯೋಸ್ನ ನೋಡಿ, ನೀವು ಡೇ ಬೈ ಡೇ ಗಣಿತ ಬರ್ತಾ ಜ್ಞಾನ ಬರ್ತಾ ಯೌವನ ವ್ಯವಸ್ಥೆಯಲ್ಲಿ ಬರ್ತಾ ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟಿವ್ ಆಗಿಡಿ. ಯಾಕೆಂದರೆ ಭರಣಿ ನಕ್ಷತ್ರ, ಯಮನ ನಕ್ಷತ್ರ, ಮ್ಯಾಕ್ಸಿಮಮ್ ಭರಣಿ ನಕ್ಷತ್ರ ಆಗಿರ್ತಕ್ಕಂಥದ್ದು ಶುಕ್ರ ನಕ್ಷತ್ರ ಆದರೂ ಕೂಡ ಆದಷ್ಟು ಅಲ್ಲಿ ತುಂಬ ಕ್ಯಾಲ್ಕುಲೇಟಿವ್ ಆಗಿಡುತ್ತೆ. ಭರಣಿ ನೆಕ್ಸ್ಟ್ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ನೋಡಿ, ಅಲ್ಲಿ ಶುಕ್ರ ನಕ್ಷತ್ರ ಆದರೂ ಹಣಕಾಸಿನ ವಿಭಾಗ ತೋರಿಸುತ್ತೆ. ಕಾಲಪುರುಷ ಕುಂಡಲಿ ವೃಷಭ ರಾಶಿ. ಸೊ ಯಾವಾಗ ನೀವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು, ಯಾಕೆಂದರೆ 9ರ ಸ್ಥಾನ, ಸರಿಯಾದಂಥ ಮಾರ್ಗದರ್ಶನ ಬೇಕು ನಿಮಗೆ. ಓವರ್ ಕಾನ್ಫಿಡೆಂಟ್ ಬಿಡಬೇಕಾಗ್ತದೆ. ಇಲ್ಲಿ ಧನುರಾಶಿಯವರು ಎಡವದೇ ಓವರ್ ಕಾನ್ಫಿಡೆಂಟ್, ನನಗೇ ಅತಿಯಾದಂಥ ಬುದ್ಧಿ ಇದೆ. ಡಿಡ್ ನಾಟ್ ಟೇಕಿಂಗ್ ದ ಎನಿ ಸಜೆಷನ್ಸ್. ಬೇಗ ಯಾರು ಕೇಳಿದ್ದು ಸಜೆಷನ್ ತೊಗೊಳ್ಳೋದಿಲ್ಲ. ಒಪಿನಿಯನ್ ಕೂಡ ಅವ್ರದ್ದಿರ್ತದೆ. ಅವರ ಒಪಿನಿಯನ್ ಪ್ರಕಾರವಾಗಿದ್ದಾಗ ಮಾತ್ರನೇ ಬೇರೆಯವ್ರಿಗೆ ಅವಕಾಶಗಳು. ಅದು ನೆಕ್ಸ್ಟ್ ಪಾರ್ಟ್, ಬೇಡ ಈಗ. ಸೊ ಎಲ್ಲಿ ಪೂರ್ವಪುಣ್ಯ ಹೇಗೆ ಸಾದಷ್ಟು ಕೂಡ 9ರ ಸ್ಥಾನದಲ್ಲಿ, ಅಂದರೆ ಗುರುವಿನ ತತ್ವದಲ್ಲಿರೋದ್ರಿಂದ ಟೇಕ್ ಸಮಥಿಂಗ್ ಗುಡ್ ಸಜೆಷನ್. ಒಳ್ಳೆ ಕೇಳುಗರಾಗಬೇಕು ಮೊದಲು. ಯಾಕೆಂದರೆ ಅಶ್ವಿನಿ ನಕ್ಷತ್ರ, ಅಶ್ವಿನಿ ಒಳ್ಳೆ ಕೇಳುಗರಾಗ್ತಕ್ಕಂಥದ್ದು ಭಾಳ ಮುಖ್ಯ. ನಂತರದಲ್ಲಿ ನೋಡಿ, ನೀವು ಪೂರ್ವ ಪುಣ್ಯ ಹೆಂಗೆ ಭರಣಿ ನಕ್ಷತ್ರ ನಂತರದಲ್ಲಿ ಒಳ್ಳೆಯ ಕೇಳು, ಒಳ್ಳೆಯ ಕರ್ಮ, ಹಾಗೆ ರಾಜವೈಭೋಗ, ಇದು ಬಂದೇ ಬರ್ತದೆ. 200% ಬಂದೇ ಬರುತ್ತೆ. ಯಾವಾಗ ಸರಿಯಾದಂಥ ಮಾರ್ಗದರ್ಶನವಿಲ್ಲವೋ ಈ ಧನುರಾಶಿಯವ್ರಿಗೆ ಅಸ್ತವ್ಯಸ್ತ ಜೀವನ ಆಗಿಬಿಡುತ್ತೆ. ಸರಿಯಾದಂಥ ನೆಲೆ ಸಿಗೋದು ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ನೋಡಿ, ಪಂಚಮ ಸ್ಥಾನ ಅಂದರೆ ಅಲ್ಲಿಂದ ಕಾಲಪುರುಷ ಪಂಚಮ ಸ್ಥಾನ ಯಾವುದು? ಸೂರ್ಯನ ತತ್ವ. ಸೂರ್ಯನ ತತ್ವ ಅಂದರೆ ಅರ್ಥಾತ್ ಏನು? ಸಿಂಹರಾಶಿ, ಅಗ್ನಿತತ್ವ ರಾಶಿ. ಸ್ಥಿರವಾಗಿ ಉಳ್ಕೋಬೇಕಾದ ಆ ಅಗ್ನಿ ಸ್ಥಿರತೆವಾಗಿ ಫೈರಿಂಗ್ ಉಟ್ಕೊಳ್ತಕ್ಕಂಥದ್ದೇ ಬರದೆ ನಂತರದಲ್ಲಿ ಬರ್ತಕ್ಕಂಥದ್ದೇ ನಿಮಗೆ ಕನ್ಯಾ ರಾಶಿ. ಉತ್ತರಾಷಾಢ ಇನ್ನೊಂದು ಭಾಗನೇ ಕನ್ಯಾ ರಾಶಿಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದು ಡೆಸ್ಟಿನಿ ಆಫ್ ಲೈಫ್. ಸ್ಥಿರವಾಗಿ ಕೂತ್ಕೊಳ್ತಕ್ಕಂಥದ್ದು. ಆ ಸ್ಥಿರತೆಯನ್ನು ಯಾರು ಧನುರಾಶಿಯವರು ಕಾಪಾಡ್ತಾರೋ ಜೀವನದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಕರ್ಮವನ್ನು ಹೊಂದುತ್ತಾರೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ನನ್ನ ಅನಿಸ್ ಪ್ರಕಾರ ಕ್ಯಾಲ್ಕುಲೇಟಿವ್ ಮೈಂಡ್ ಆಗಿ ಬೆಳೀರಿ. ಲಿಬರಲ್ ಆಗಿ ಏನೋ ಯಾರ ಮೇಲೋ ಡಿಪೆಂಡೆನ್ಸಿ ಇಟ್ಕೊಳ್ಳೋದನ್ನು ತಪ್ಪಿಸಿ, ಸಾಧ್ಯವಾದಷ್ಟು ಕೂಡ ನಿಮ್ಮ ತೋಳ್ಬಲ, ನಿಮ್ಮ ಪ್ರಯತ್ನ, ನಿಮ್ಮ ಒಂದು ತನುಭಾವ ಅಂದರೆ ಅರ್ಥಾತ್ ನಿಮ್ಮಿಂದ, ನಿಮ್ಮ ತೋಳ್ಬಲದಿಂದ ನಿಜವಾಗ್ಲೂ ಜೀವನವನ್ನು ಪ್ರಿಸೈಸಾಗಿ ತಗೊಂಡೋಗಿ ಡೆಫಿನೆಟಾಗಿ ಸ್ಥಿರತೆವಾಗಿ ಉಳ್ಕೊಳ್ತೀರಾ. ಒಬ್ಬ ಸೇವಾ ಮನೋಭಾವದ ವೃತ್ತಿಯಾಗಿ ಇರ್ತಕ್ಕಂಥದ್ದು ಅಷ್ಟೇ ಸತ್ಯ ಕೂಡ. 200% ಆ ಕೆಲಸವನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಧನುರಾಶಿಯಲ್ಲಿರುತ್ತೆ. ರಾಜಕೀಯ ತತ್ವವಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಎಕ್ಸೆಟ್ರಾ ಯಾವುದೇ ಆಗಿರ್ಬೋದು. ಒಬ್ಬ ಡಯಾಗ್ನೈಸಿಂಗ್ ಕೇಪಬಿಲಿಟಿ ಆಗಿರ್ಬೋದು, ಗುರುವಿನ ತತ್ವವಾಗಿರೋದ್ರಿಂದ ಈ ಒಂದು ದಾರಿಯಲ್ಲಿ ನಡೆದರೆ ನಿಮ್ಮ ಪೂರ್ವ ಪುಣ್ಯಕ್ಕೆ ಒಂದು ಬೆಲೆ ಬರುತ್ತೆ. ಒಬ್ಬ ಅಭಿವ್ಯಕ್ತಿಯಾಗಿ ಬೆಳೀತಕ್ಕಂಥದ್ದಷ್ಟೇ ಸತ್ಯ. ನನ್ನ ಅನಾಲಿಸಿಸ್ ಮತ್ತೊಮ್ಮೆ, ಧನುರಾಶಿಯವರು ಒಬ್ಬ ಒಳ್ಳೆಯ ಕೇಳುಗರಾಗಿ ಬೆಳೀರಿ. ಜೀವನದಲ್ಲಿ ಸುಸ್ಥಿರವಾಗಿರ್ತಕ್ಕಂಥ ಜೀವನ ಬಂದೇ ಬರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಚಾರಗಳನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.